ಹಲೋ ಹಾಯ್ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಅಷ್ಟು ಜೋರು ಗಾಳಿ ಮಳೆ ಬಂದರೆ ಕೂಡ ನಂದಿಲ್ಲಿ ಕಾರ್ನರಲ್ಲಿರುವ ಪಾಟ್ಸಿಗೆ ಸ್ವಲ್ಪ ಕೂಡ ಮಳೆ ನೀರು ಬೀಳಲಿಲ್ಲ. ಅದಕ್ಕೋಸ್ಕರ ಇವತ್ತು ಬೆಳಿಗ್ಗೆ ನಾನು ಸ್ವಲ್ಪ ನೀರು ಹಾಕ್ತಾ ಇದ್ದೆ. ನೀರು ಹಾಕಬೇಕಾದ್ರೇ ವಾಯ್ಸ್ ಓವರ್ ಕೊಟ್ಟಿದ್ದೆ ಆ್ಯಕ್ಚುಲಿ. ಆದರೆ ಇಲ್ಲಿ ನಮ್ಮ ಪಕ್ಕದಲ್ಲಿ ಒಂದು ಕನ್ಸ್ಟ್ರಕ್ಷನ್ ಆಗೋ ಬಿಲ್ಡಿಂಗ್ ಇದೆಯಲ್ಲ, ಅದರ ಎಂಪ್ಲಾಯೀಸ್ ವರ್ಕರ್ಸ್ ಇದ್ದಾರಲ್ಲ, ಅವರದೇ ವಾಯ್ಸ್ ಜಾಸ್ತಿ ಕೇಳ್ತಾ ಇತ್ತು. ಅದಕ್ಕೋಸ್ಕರ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೇನೆ. ಬೆಳಿಗ್ಗೊಮ್ಮೆ ನೀರು ಹಾಕಿ ಬಾಲ್ಕನಿ ಕ್ಲೀನ್ ಮಾಡಿದರೆ ಮತ್ತೆ ಆರಾಮ್ಸೆ ಬಾಲ್ಕನಿಗೆ ಹೋಗ್ಬೋದು. ಇಲ್ಲದಿದ್ದರೆ ಡಸ್ಟ್ ಕಾಲಿಗೆ ತಾಕ್ತಾ ಇರ್ತದೆ. ಅದಕ್ಕೋಸ್ಕರ ನಾನಿಲ್ಲಿ ಕ್ಲೀನ್ ಮಾಡ್ತಾ ಇದ್ದೇನೆ. ಗಾಳಿ ತುಂಬ ಇತ್ತು, ಕೋಲ್ಡ್ ಇತ್ತು, ವೆದರ್ ಎಲ್ಲ ಚಳಿ ಆಗ್ತಾ ಇತ್ತು ಹೊರಗಡೆ. ನಾವೀಗ ಗ್ರೋಸರಿ ಶಾಪಿಂಗಿಗೆ ಅಂತ ಹೊರಟ್ವಿ. ನೆಕ್ಸ್ಟ್ಗೆ ಹೋಗಿ ಬರುವ ಅಂತ. ಎಲ್ಲ ಗ್ರೋಸರಿ ಖಾಲಿ ಆಗಿದೆ. ಹಾಗೆ ರೋಡೆಲ್ಲ ಹೇಗಿದೆ ಗೊತ್ತಿಲ್ಲ, ಫುಲ್ ನೀರು ತುಂಬಿರ್ತದೆ ಇವಾಗ ರೋಡಲ್ಲಿ. ಹೋಗಿ ನೋಡುವ. ನಿನ್ನೆ ನೈಟ್ ಫುಲ್ಲು ಮಳೆ ಬಂದಿದೆ, ಸಿಡಿಲು ಮಳೆ. ನನ್ನ ದೊಡ್ಡ ಮಗ ಬರಲಿಲ್ಲ, ಮನೆಯಲ್ಲಿರ್ತೇನೆ ಅಂತ ಹೇಳಿದ. ಸಣ್ಣವ ಈಗ ಡೋನಟ್ ತೊಗೊಂಡು ಹೋಗ್ಲಿಕ್ಕೆ ಬಂದಿದ್ದಾನೆ. ವಾಟ್ ಯು ವಾಂಟ್? ಸ್ಟ್ರಾಬೆರಿ ಡೋನಟ್. ಇಲ್ಲಿ ನೋಡಿ, ಮೊನ್ನೆಯ ಮಳೆಗೆ ಮರ ನೋಡಿ ಕಟ್ಟಾಗಿದೆ. ಇಲ್ಲೆಲ್ಲ ನೀರಿದೆ, ಅದು ಮಣ್ಣು ಮತ್ತು ನೀರು ಸೇಮ್ ಕಲರ್ ಆಗಿ ಕಾಣುವುದಿಲ್ಲ. ಬೇರೆ ಏರಿಯಾ ಕಂಪೇರ್ ಮಾಡಿದರೆ ನಮ್ಮ ಏರಿಯಾ ಸ್ವಲ್ಪ ಸೇಫೇ ಇದೆ, ಜಾಸ್ತಿ ನೀರಿಲ್ಲ. ಮತ್ತು ಕೆಲವು ಪ್ಲೇಸಸಲ್ಲಿ ತುಂಬ ನೀರಿದೆ. ಕೆಲವು ರೌಂಡ್ ಅಬೌಟ್ಸ್ ಎಲ್ಲ ಕ್ಲೋಸ್ ಮಾಡಿದ್ದಾರೆ, ರೋಡಲ್ಲಿ ಫುಲ್ಲು ನೀರಿತ್ತು ಅಂತ. 2024 ಒಮ್ಮೆ ಹೀಗೆ ಫ್ಲಡ್ ಬಂದಿತ್ತು. ಅದು ಒಂದು ದಿನ ಮಾತ್ರ ಬಂದದ್ದು ಮಳೆ. ಬಟ್ ಇವಾಗ ಇಲ್ಲಿ ಈ ಸಲ 3-4 ಡೇಸ್ ಆಯಿತು ಕಂಟಿನ್ಯೂಸ್ ಗಾಳಿ ಮಳೆ ಎಲ್ಲ ಬರ್ತಾ ಇದೆ. ಇನ್ನೇನಾಗುತ್ತೋ ಗೊತ್ತಿಲ್ಲ. ವೆದರ್ ಫೋರ್ಕಾಸ್ಟ್ ಎಲ್ಲ ನೋಡಿದರೆ ಇನ್ನು ಮಳೆ ಎಲ್ಲ ಸ್ವಲ್ಪ ಕಮ್ಮಿ ಆಗುವ ಚಾನ್ಸಸ್ ಇದೆ ಅಂತ ಇತ್ತು. ನಾವು ನೆಕ್ಸ್ಟೋಗಿ ರೀಚ್ ಆದ್ವಿ. ಇಲ್ಲಿ ರೀಚ್ ಆಗಬೇಕಾದ್ರೆ ಎದುರುಗಡೆ ಕಾರ್ಪೆಟ್ ಆಫರಿಗೆ ಹಾಕಿದ್ರು. ಯಾವಾಗಲೂ ಇದ್ರದ್ದು ಪ್ರೈಸ್ ಜಾಸ್ತಿನೇ ಇರ್ತದೆ, ಈ ಸಲ ಸ್ವಲ್ಪ ಕಮ್ಮಿ ಇತ್ತು. ಸೊ ನನಗೂ ಒಂದು ಮಕ್ಕಳಿಗೆ ಕ್ರಾಫ್ಟ್ ಮಾಡಬೇಕಾದ್ರೆ ಹಾಕಲಿಕ್ಕೆ ಒಂದು ಬೇಕಿತ್ತು. ಪ್ಲಾಸ್ಟಿಕ್ ಮ್ಯಾಟ್ಸ್, ಇದು ಪ್ಲೇ ಮ್ಯಾಟ್ಸ್ ಬರುತ್ತಲ್ವ, ಅದು ತುಂಬ ಸಲ ತೊಗೊಂಡಾಯಿತು. ಅದು ಬೇಗ ಹಾಳಾಗುತ್ತೆ. ಇದಾದರೆ ಲಾಂಡ್ರಿಗೆ ಕೊಟ್ಟರೆ ಚೆನ್ನಾಗಿ ವಾಶ್ ಮಾಡಿ ಕೊಡ್ತಾರೆ. ಸೊ ಅದನ್ನೊಂದು ನಾನು ತೊಗೊಂಡೆ. ಮತ್ತು ನನ್ನ ತಮ್ಮ ಇಲ್ಲಿ ಅವನಿಗೆ ಮ್ಯಾಟ್ ಬೇಕಂತೆ ನೋಡ್ತಾ ಇದ್ದ. ಈ ಸಲ ಇಲ್ಲಿ ಫರ್ನಿಚರಿಗೆ ಮತ್ತು ಹೋಮ್ ಡೆಕರ್ ಐಟಮ್ಸಿಗೆ ಆಫರ್ ಹಾಕಿದ್ರು. ನಾನಿಲ್ಲಿ ಕುಕ್ಕರ್ ಹುಡುಕ್ತಾ ಇದ್ದೆ. ನನ್ನ ಹತ್ರ ಒಂದು ಅಲ್ಯೂಮಿನಿಯಂ ಕುಕ್ಕರ್, ಇನ್ನೊಂದು ಸ್ಟೀಲ್ ಕುಕ್ಕರ್ ಇದೆ. ಆ ಸ್ಟೀಲ್ ಕುಕ್ಕರಿದ್ದು ವಾಷರ್ ಸರಿ ಇಲ್ಲ ಇವಾಗ. ಈ ವಾಷರ್ ತುಂಬ ಕಡೆ ಹುಡುಕಿದೆ, ಆದರೆ ಆ ಮಾಡೆಲಿದ್ದು ಇವಾಗ ಕುಕ್ಕರ್ ಬರ್ತಾ ಇಲ್ಲ. ಸೊ ವಾಷರ್ ಇಲ್ಲ ಅಂತ ಹೇಳ್ತಾ ಇದ್ರು. ಒಂದೇ ಕುಕ್ಕರಲ್ಲಿ ಕುಕ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ನನಗೆ ಸ್ಟೀಲ್ ಇದ್ದೇ ಬೇಕಿತ್ತು, ಹಾಗೆ ಹುಡುಕ್ತಾ ಇದ್ದೆ. ಒಂದು ಇಟ್ಟಿಲ್ಲಿ, ಮತ್ತು ಬೇರೆ ಇದೆಯಾ ಅಂತ ನೋಡ್ತಾ ಇದ್ದೆ. ನೋಡಿ, ಇಲ್ಲಿ ಹೊರಗಡೆ ಸ್ಟೀಲ್, ಒಳಗಡೆ ಅಲ್ಯೂಮಿನಿಯಂ ಇದೆ. ಆಲ್ಮೋಸ್ಟ್ ಎಲ್ಲ ಕುಕ್ಕರ್ಸ್ ಇದೇ ಟೈಪ್ ಬರುತ್ತೆ. ಬಟ್ ನನಗೆ ಆ ಟೈಪ್ ಇದು ಬೇಡ ಆಗಿತ್ತು. ಇದೇ ಒಂದು ಇತ್ತಲ್ವ ಸ್ಟೀಲ್ ಕುಕ್ಕರ್, ನೋಡುವ ಅಂತ ಹೇಳಿ ತೊಗೊಂಡೆ. ಇದ್ರ ನನಗೆ ಬ್ರ್ಯಾಂಡ್ ಗೊತ್ತಿಲ್ಲ ಆ್ಯಕ್ಚುಲಿ ಹೇಗಿದೆ ಅಂತ, ಇನ್ನು ಯೂಸ್ ಮಾಡಿ ನೋಡಬೇಕಷ್ಟೇ. ಕುಕ್ಕರ್ ತೊಗೊಂಡಾದಮೇಲೆ ನಾನಿಲ್ಲಿ ಹೌಸ್ ಹೋಲ್ಡ್ ಸೆಕ್ಷನಿಗೆ ಬಂದೆ. ನನಗೆ ಇಲ್ಲಿ ನನ್ನ ಮಕ್ಕಳಿಗೆ ಟೂತ್ ಪೇಸ್ಟ್ ಬೇಕಿತ್ತು. ಇಲ್ಲಿ ನಮಗೆ ತುಂಬ ಆಪ್ಷನ್ ಸಿಗ್ತದೆ, ಏಜ್ ವೈಸ್ ಆಗಿರ್ಬೋದು ಅಥವಾ ಫ್ಲೇವರ್ ಆಗಿರ್ಬೋದು, ಸೋಡಿಯಂ ಅಥವಾ ಸೋಡಿಯಂ ಲೆಸ್ ಈ ರೀತಿ. ನನ್ನ ಮಕ್ಕಳಿಗೆ ಇಲ್ಲಿ ಒಬ್ಬನಿಗೆ ಮಿಂಟ್ ಫ್ಲೇವರೇ, ಇನ್ನೊಬ್ಬನಿಗೆ ಸ್ಟ್ರಾಬೆರಿ ಫ್ಲೇವರ್ ಇದ್ದು 2 ಟೂತ್ ಪೇಸ್ಟ್ ತೊಗೊಂಡೆ. ಅವರಿಗೆ ಅದೇ ಆಗಬೇಕು, ಎವ್ರಿ ಟೈಮ್ ನಾನು ಅದೇ ತೊಗೊಳ್ಳೋದು ಅವರಿಗೆ. ಅಲ್ಲಿಂದ ಬಂದ್ವಿ ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸ್ ಸೆಕ್ಷನಿಗೆ. ನಮಗಿಲ್ಲಿ ವಾರ ಆಗ್ತಾ ಇದ್ರು. ವೆಜಿಟೇಬಲ್ಸ್, ಫ್ರೂಟ್ಸು ಮತ್ತು ಎಲ್ಲ ಐಟಮ್ಸು ಕರೆಕ್ಟಾಗಿ ಸಿಗ್ತಾ ಇದೆ, ಯಾವುದ್ರದ್ದು ಕೂಡ ಶಾರ್ಟೇಜ್ ಆಗಲಿಲ್ಲ. ಮತ್ತು ಪ್ರೈಸ್ ಕೂಡ ತುಂಬ ಹೈಕ್ ಮಾಡಲಿಲ್ಲ. ಇಲ್ಲಿದು ಗೌರ್ಮೆಂಟ್ ಸ್ಟ್ರಿಕ್ಟಾಗಿ ಆರ್ಡರ್ ಮಾಡಿದೆ, ಯಾವುದಕ್ಕೂ ಅನ್ನೆಸೆಸರಿ ಪ್ರೈಸ್ ಜಾಸ್ತಿ ಮಾಡಬಾರ್ದು. ಆ ರೀತಿ ಏನಾದರೂ ಅವರಿಗೆ ಗೊತ್ತಾದರೆ ಫೈನ್ ಹಾಕ್ತಾರೆ. ಇಲ್ಲಿ ನೋಡಿ, ಹಲಸಿನ ಹಣ್ಣು ಕೂಡ ಇತ್ತು. ಹಲಸಿನ ಹಣ್ಣು ಇಲ್ಲಿ ಕಾಸ್ಟ್ಲಿನೇ ಇರ್ತದೆ ಎಲ್ಲ ಟೈಮಲ್ಲೂ. ಬಟ್ ನಿನ್ನೆದ್ದು ಹಲಸಿನ ಹಣ್ಣು ಅಷ್ಟೊಂದು ಸ್ಮೆಲ್ ಚೆನ್ನಾಗಿರಲಿಲ್ಲ, ಒಂಥರ ಸ್ಮೆಲ್ ಬರ್ತಾ ಇತ್ತು, ಅದಕ್ಕೆ ನಾವು ತಗೊಂಡಿಲ್ಲ.
ನಮಗೆ ಇಲ್ಲಿ ಇಂಡಿಯಾದಲ್ಲಿ ಸಿಗುವ ಎಲ್ಲ ವೆಜಿಟೇಬಲ್ಸ್ ಇಲ್ಲಿ ಸಿಗುತ್ತೆ. ಹಲಸಿನಕಾಯಿ ಕೂಡ ಸಿಗುತ್ತೆ, ಹಲಸಿನ ಬೀಜ ಸಿಗುತ್ತೆ, ಮತ್ತು ಬಾಳೆ ದಿಂಡು, ಬಾಳೆ ಹೂ ಎಲ್ಲ ಆಲ್ಮೋಸ್ಟ್ ಎಲ್ಲನೂ ಸಿಗುತ್ತೆ. ನಿನ್ನೆ ಇಲ್ಲಿ ಮಾತ್ರ ಆನಿಯನ್ ಚೆನ್ನಾಗಿರಲಿಲ್ಲ, ಮಳೆಗೆ ಒಂದು ಸ್ವಲ್ಪ ನೆಂದ ಹಾಗೆ ಇತ್ತು. ಸೊ ನಾನದು ಬ್ಯಾಗ್ ಆನಿಯನ್ಸ್ ತೊಗೊಂಡೆ, ಅದು ಚೆನ್ನಾಗಿತ್ತು. ಇಲ್ಲಿ ನೋಡಿ ಪ್ರೈಸ್ ಯಾವ ರೀತಿ ಚೆಕ್ ಮಾಡೋದು ಅಂತ. ನಮಗೆ ಯಾವುದ್ರದ್ದಾದ್ರೂ ಪ್ರೈಸ್ ಗೊತ್ತಿಲ್ಲ ಅಂದರೆ ಇಲ್ಲೊಂದು ಮೆಷಿನ್ ಇರ್ತದೆ, ಆ ಮೆಷಿನಿಗೆ ಅದರ ಬಾರ್ ಕೋಡ್ ಹಿಡಿದ್ರೆ ಅದರದ್ದು ಪ್ರೈಸ್ ಎಷ್ಟು ಅಂತ ಕಾಣುತ್ತೆ. ನೋಡಿ ಈ ಚಿಪ್ಸ್ ಪ್ಯಾಕೆಟ್ ಪ್ರೈಸ್ 5.99 ದಿರಾಮ್. ಇದಿಷ್ಟು ನೋಡಿ ನಂದು 1 ವೀಕ್ ಗ್ರೋಸರಿ ಶಾಪಿಂಗ್. ಮತ್ತೆ ಕೂಡ ನನಗೇನಾದರೂ ಬೇಕಾದರೆ ಇಲ್ಲೇ ಮನೆ ಹತ್ರ ಗ್ರೋಸರಿ ಇದೆ, ಕಾಲ್ ಮಾಡಿದರೆ ಡೋರ್ ಡೆಲಿವರಿ ಕೊಡ್ತಾರೆ. ನಮ್ದಿಲ್ಲಿ ಶಾಪಿಂಗ್ ಆಯಿತು, ಇವಾಗ ಮನೆಗೆ ಬರ್ತಾ ಇದ್ದೇವೆ. ಇಲ್ಲಿ ನೋಡಿ ರೋಡಿನ ಅವಸ್ಥೆ, ಫುಲ್ಲು ನೀರಿತ್ತು ರೋಡಲ್ಲಿ. ಈ ರೋಡ್ ಫುಲ್ಲು ಕ್ಲೋಸ್ ಆಗಿದೆ, ಎದುರಲ್ಲಿ ರೌಂಡ್ ಅಬೌಟ್ ಇದೆ, ಅದೆಲ್ಲ ಕ್ಲೋಸ್ ಮಾಡಿದ್ದಾರೆ ನೋಡಿ. ನೋಡಿ ನನ್ನ ಮಗ ಇಲ್ಲಿ ಕ್ಯಾಟಕಿಸಮ್ ನೋಟ್ಸ್ ಬರಿತಾ ಇದ್ದಾನೆ. ಸಂಡೇ ಕ್ಲಾಸ್ ಇದೆ ಅವನಿಗೆ, ಸೊ ಸ್ಯಾಟರ್ಡೆ ನೋಟ್ಸ್ ಬಂದಿತ್ತು, ಬರಿತಾ ಇದ್ದಾನೆ. ಮತ್ತೊಂದು ಆ್ಯಕ್ಟಿವಿಟಿ ಕೊಟ್ಟಿದ್ದರು, ಅದಕ್ಕೆ ನಾನಿಲ್ಲಿ ಪ್ರಿಂಟ್ ತೆಗಿತಾ ಇದ್ದೇನೆ. ಈ ವಾರದ ಸಂಡೆಗೆ ನಾವು ಕ್ರಿಶ್ಚಿಯನ್ಸ್ ಪಾಮ್ ಸಂಡೇ ಸೆಲೆಬ್ರೇಟ್ ಮಾಡ್ತೇವೆ. ಸೊ ಅವರಿಗೆ ಪಾಮ್ ಮಾಡ್ಕೊಂಡು ಬರಬೇಕು ಅಂತ ಹೇಳಿದರು. ಪೇಪರ್ಸ್ ಯೂಸ್ ಮಾಡಿ ಹ್ಯಾಂಡ್ ಪ್ರಿಂಟ್ಸ್ ತೆಗೆದು ಅದರಲ್ಲಿ ಪಾಮ್ ರೆಡಿ ಮಾಡಿ ಅಂತ. ಸೊ ನಾವಿಲ್ಲಿ ಮಾಡ್ತಾ ಇದ್ದೇವೆ. ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನಿಮಗೆ ನನ್ನ ವಿಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗುವ. ಅಲ್ಲಿವರೆಗೆ ಸ್ಟೇ ಟ್ಯೂನ್, ಟೇಕ್ ಕೇರ್, ಬಾಯ್.